ಸೇಫ್ ಅಂತ ಹೇಳ್ತಾ ಇದೆ. ಜೀನಿಯಸ್ ಅಕ್ವಾ ಹೆಸರಿನ ಕುಡಿಯುವ ನೀರು ಮಾರಕ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಮೈಸೂರಿಗರೇ, ನೀವು ನೀರು ಕುಡಿಯುವ ಮುನ್ನ ಯೋಚನೆ ಮಾಡಿ, ನಿಮ್ಮ ಕೈಯಲ್ಲಿರುವಂಥ ಬಾಟಲ್ ಯಾವ ಕಂಪನಿ ತಯಾರಿಸಿದ್ದು ಅಂತ. ಯಾವ ತಯಾರಿಕಾ ಘಟಕದಲ್ಲಿ ನಿಮ್ಮ ಕೈಯಲ್ಲಿರುವಂಥ ವಾಟರ್ ಬಾಟಲ್ ಬಂದಿದೆ. ಈ ನೀರು ಸೇವನೆಗೆ ಯೋಗ್ಯವೋ ಅಯೋಗ್ಯವೋ, ಸುರಕ್ಷಿತನಾ ಅಸುರಕ್ಷಿತನ ಅನ್ನೋದನ್ನು ನೀವು ಮೊದಲು ಪತ್ತೆ ಮಾಡ್ಕೊಳ್ಳಿ. ಜೀನಿಯನ್ ಅಕ್ವಾ ಹೆಸರಿನ ಕುಡಿಯುವ ನೀರು ಮಾರಕ ಅಂತ ಹೇಳಿ ಆರೋಗ್ಯ ಇಲಾಖೆ ಮಾಹಿತಿ ಕೊಡ್ತಾ ಇದೆ, ನಾವಲ್ಲ. ಆರೋಗ್ಯ ಇಲಾಖೆ ಪರೀಕ್ಷೆ ಮಾಡಿ ಇದನ್ನು ಟೆಸ್ಟ್ಗೊಳಪಡಿಸಿ ಆನಂತರದಲ್ಲಿ ಹೇಳ್ತಾ ಇದೆ ಇದು ಜೆನ್ಯೂನ್ ಅಲ್ಲ ಅಂತ ಹೇಳಿ. ಪರೀಕ್ಷೆಯಲ್ಲಿ ಒಂದು ನೀರಿನ ಘಟಕ ಕುಡಿಲಿಕ್ಕೆ ಯೋಗ್ಯವಲ್ಲ ಅಂತ ಹೇಳ್ತಾ ಇದೆ. ಇನ್ನೊಂದು ಕಡೆ ಯಾವ ನೀರು ಕುಡಿಬಹುದು ಅಂತ ಹೇಳಿದ್ರೆ, ನಾವು ಆ ಕಂಪನಿಗಳ ಮಾರ್ಕೆಟಿಂಗ್ ಮಾಡ್ತಾ ಇಲ್ಲ, ಆದರೆ ಇರುವಂಥ ಸತ್ಯವನ್ನು ನಿಮಗೆ ಹೇಳಬೇಕಲ್ವಾ. ನಿರ್ಮಲಾ ಅಕ್ವಾ, ಬ್ಲಾಕ್ ಡೀರ್, ಕಲ್ಯಾಣಿ, ಫಾಸ್ಟರ್, ಇನ್ನೋವೇಟಿವ್ ಅಕ್ವಾಟೆಕ್ ಎಂಬ ಘಟಕಗಳು ಸೇಫ್ ಅಂತ ಹೇಳಿ ಆರೋಗ್ಯ ಇಲಾಖೆ ಹೇಳ್ತಾ ಇದೆ. ಸೊ ಇಲ್ಲಿಗೆ ಮೈಸೂರು ಹೇಳಿಕೆಯಲ್ಲಿ ನೋಡಿ ನಮಗೆ ಒಂದು ಕಲ್ಪನೆ ಬಂದುಬಿಟ್ಟಿದೆ ಏನಂತ ಹೇಳಿದ್ರೆ, ಕುಡಿಯುವ ನೀರಿನ ವಿಚಾರದಲ್ಲಿ ಬಾಟಲ್ನಲ್ಲಿರುವಂಥ ನೀರೇ ಭಾಳ ಪರಿಶುದ್ಧ, ಪವಿತ್ರ. ಈ ನೀರನ್ನು ಕುಡಿದ್ರೆ ನಾವು ಆರೋಗ್ಯ ಚೆನ್ನಾಗಿರ್ತೀವಿ. ಯಾವುದೋ ಹಿಂದೆ ನದಿ ನೀರು ಕುಡಿತಾ ಇದ್ದರು ಅಥವಾ ಬೋರ್ವೆಲ್ ನೀರು ಕುಡಿತಾ ಇದ್ದರು. ಬೋರ್ವೆಲ್ನಲ್ಲಿ ಅನೇಕ ರೀತಿಯ ಸಮಸ್ಯೆಗಳು ಶುರುವಾಯಿತು. ಹೀಗಾಗಿ ಬೋರ್ವೆಲ್ ನೀರು ಕುಡಿಯೋದನ್ನು ಬಿಟ್ಬಿಟ್ರು. ಆನಂತರದಲ್ಲಿ ನದಿ ನೀರು ಶುದ್ಧೀಕರಿಸಿ ಮನೆಗೆ ಸಪ್ಲೈ ಮಾಡಿದ್ರು ಕೂಡ ಅದನ್ನು ಕುಡಿಯಲಿಕ್ಕೆ ಯೋಗ್ಯವಲ್ಲ ಅಂಥೇಳಿ ಅನೇಕ ಕಾರಣಗಳಿಂದ ಗೊತ್ತಾಯಿತು. ಅದನ್ನು ಮನೆಯಲ್ಲೇ ಇಟ್ಟುಕೊಂಡು ಫಿಲ್ಟರ್ ಮಾಡೋದು ಅತ್ಯಂತ ಸೇಫ್ ಅದು. ಬಟ್ ಇಲ್ಲಿ ಕಂಪನಿಗಳಿಗೆ ಮೊರೆ ಹೋಗಿದ್ದಾರೆ. ಮಿನರಲ್ ವಾಟರ್ ಕಾನ್ಸೆಪ್ಟ್ ಬಂದ್ಬಿಟ್ಟಿದೆ ನಮ್ಮ ಇಂಡಿಯನ್ಸ್ಗೆ. ಈಗ ನೋಡೋಣ ಮೈಸೂರಿನಲ್ಲಿ ಯಾವ ಸ್ಥಿತಿ ಇದೆ, ಹೇಗಿದೆ. ಮೈಸೂರಿನ ರಿಪೋರ್ಟರ್ ಪುನೀತ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪುನೀತ್, ಗಮನಿಸ್ತಾ ಇದ್ದೀವಿ ಮೈಸೂರಿನ ಒಟ್ಟು 6 ಘಟಕಗಳಲ್ಲಿ ಒಂದು ಅನ್ಸೇಫ್ ಅಂತ ಹೇಳ್ತಾ ಇದೆ. ಇನ್ನೂ ಕೆಲವಷ್ಟು ವಿಚಾರಗಳು ಗೊತ್ತಾಗಬೇಕಾಗಿದೆ. ಇದು ಕೇವಲ ಮೈಸೂರಿನ ಪ್ರಸಿದ್ಧ ತಯಾರಿಕಾ ಘಟಕಗಳು. ಈ 22 ಲೀಟರ್ ವಾಟರ್ ಬಾಟ್ಲು ಬರ್ತಾ ಇದೆಯಲ್ಲ, 2 ಲೀಟ್ರೋ 1 ಲೀಟ್ರೋ 1/2 ಲೀಟ್ರೋ ಅಥವಾ ಅದಕ್ಕಿಂತ 100 ml. ಆದರೆ ದಿನನಿತ್ಯವೂ ನಾವು ಕುಡಿತಾ ಇರುವಂಥ ನೀರು 20 ಲೀಟ್ರ್ ಕ್ಯಾನ್ಗಳನ್ನು ತೆಗೆದುಕೊಂಡು ಬರ್ತಾರೆ. ಅವುಗಳ ಕತೆ ಏನು? ಏನಾದ್ರು ಅಧಿಕಾರಿಗಳ ಜೊತೆ ಮಾತನಾಡುವಂಥ ಪ್ರಯತ್ನ ಆಗಿದೆಯಾ? ಮೈಸೂರಿನ ನೀರಿನ ಕತೆ ದಶರಥ್, ನಿಜವಾಗ್ಲೂ ಕೂಡ ಮೈಸೂರಿನ ಜನ ಒಂದು ರೀತಿ ಆತಂಕಕ್ಕೊಳಗಾಗಿದ್ದಾರೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾಕೆಂತ ಹೇಳಿದ್ರೆ, ಇಲ್ಲಿ ಮಾರುಕಟ್ಟೆಗಳಲ್ಲಿ ಸಿಗ್ತಕ್ಕಂಥ ಸಿಕ್ಕಾಪಟ್ಟೆ ಹೆಸರುಗಳನ್ನ, ಯಾವುದ್ಯಾವುದೋ ಹೆಸರಿನ ಪ್ಯಾಕೇಜ್ ಡ್ರಿಂಕಿಂಗ್ ವಾಟರ್ಗಳು ಲಭ್ಯ ಇರತಕ್ಕಂಥದ್ದು ಮಾರುಕಟ್ಟೆಗಳಲ್ಲಿ. ಅಂಗಡಿ ವ್ಯಾಪಾರಸ್ಥರು ಕೂಡ ಕಡಿಮೆ ಬೆಲೆಗೆ ಯಾವ ಒಂದು ವಾಟರ್ ಬಾಟ್ಲ್ ಸಿಗುತ್ತೋ ಆ ಯಾವುದಾದ್ರೂ ಕಂಪ್ನಿ ಆದರೂ ಪರವಾಗಿಲ್ಲ, ಅಲ್ಲಿ ಹೆಚ್ಚಿನ ಲಾಭ ಬೇಕು ಅನ್ನೋ ಒಂದು ನಿರೀಕ್ಷೆಯಲ್ಲಿ ಅವರು ಇರ್ತಾರೆ. ಈ ಒಂದು ಹಿನ್ನೆಲೆಯಲ್ಲಿ ಮಾರಾಟವನ್ನು ಮಾಡಲಿಕ್ಕೆ ಅವ್ರು ಮುಂದಾಗ್ತಾರೆ. ಮತ್ತೊಂದು ಕಡೆ ಜನ ಕೂಡ ಕಡಿಮೆ ರೇಟಿಗೆ ಬಾಟಲ್ ವಾಟರ್ ಸಿಕ್ಕಿದ ತಕ್ಷಣ ಅದನ್ನು ಕೊಂಡ್ಕೊಳ್ಳೋವಂಥ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಇವ್ರ ಜನರ ದೃಷ್ಟಿಯಲ್ಲಿ ಯಾವುದು ವಾಟರ್ ಬಾಟ್ಲಲ್ಲಿ ನೀರು ಸಿಗುತ್ತೋ ಅದೆಲ್ಲವೂ ಕೂಡ ಪರಿಶುದ್ಧವಾಗಿರುತ್ತೆ ಅನ್ನೋ ಒಂದು ನಂಬಿಕೆ ಅವರಲ್ಲಿರುತ್ತೆ. ಆದರೆ ಈಗ ಆರೋಗ್ಯ ಇಲಾಖೆ ಕೊಟ್ಟಿರ್ತಕ್ಕಂಥ ಲಿಸ್ಟನ್ನು ನೋಡಿದಂತಹ ಸಂದರ್ಭದಲ್ಲಿ ಒಂದು ರೀತಿ ಜನರಲ್ಲೂ ಕೂಡ ಸಾಕಷ್ಟು ಆತಂಕವನ್ನು ಮಾಡಿದೆ. ಯಾಕೆಂತ ಹೇಳಿದ್ರೆ, ಇದು ಏನು ಬಹಳ ಮಾರಣಾಂತಿಕವಾದಂತಹ ಕಾಯಿಲೆಗಳನ್ನು ಉಂಟು ಮಾಡ್ತಕ್ಕಂಥ ಒಂದು ಸ್ಥಿತಿಯಲ್ಲಿ ವಾಟರ್ ಬಾಟ್ಲ್ಗಳಿದ್ದಾವೆ, ಆ ಥರದ ಒಂದು ಹೆಸರಿನ ಕಂಪನಿಗಳಿದ್ದಾವೆ ಅನ್ನೋದು ಈಗ ಗೊತ್ತಾಗ್ತಾ ಇರತಕ್ಕಂಥದ್ದು. ಅದರಲ್ಲೂ ಕೂಡ ಮೈಸೂರಿನಲ್ಲಿ ಈ ಒಂದು ಕುಡಿಯುವ ನೀರಿನ ತಯಾರಿಕಾ ಘಟಕಗಳು 6 ಇರ್ತಕ್ಕಂಥದ್ದು. ಅದರಲ್ಲಿ ಒಂದು ಅನ್ಸೇಫ್ ಅನ್ನೋ ಒಂದು ಲಿಸ್ಟ್ನಲ್ಲಿ ಇರ್ತಕ್ಕಂಥದ್ದು. ಇದು ಆರೋಗ್ಯ ಇಲಾಖೆ ಕೊಟ್ಟಿರ್ತಕ್ಕಂಥ ಒಂದು ಲಿಸ್ಟು. ಆ ಒಂದು ಲಿಸ್ಟ್ನಲ್ಲಿ ಇನ್ನುಳಿದಂತಹ 5 ಮಾತ್ರ ಸಬ್ಸ್ಟ್ಯಾಂಡರ್ಡ್ ಲಿಸ್ಟ್ನಲ್ಲಿ ಇರ್ತಕ್ಕಂಥದ್ದು. ಅಂದರೆ ಕುಡಿಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥ ಒಂದು ಕಂಪನಿಗಳು ಇವು ಅನ್ನೋ ಒಂದು ನಿಟ್ಟಿನಲ್ಲಿ ಒಂದು ಲಿಸ್ಟ್ ಬಂದಿರತಕ್ಕಂಥದ್ದು. ಅದರಲ್ಲಿ 6 ಲಿಸ್ಟ್ಗಳಲ್ಲಿ ನಾವು 6 ಹೆಸರಿನ ಕಂಪನಿಗಳನ್ನು ನೋಡಿದಂತಹ ಸಂದರ್ಭದಲ್ಲಿ ನಮಗೆ ಮೊದಲನೇದಾಗಿ ಸಿಗ್ತಕ್ಕಂಥ ಜೀನಿಯನ್ ಅಕ್ವಾ ಅನ್ನೋ ಒಂದು ಹೆಸರಿನ ವಾಟರ್ ಬಾಟ್ಲ್ ಏನಿದೆ, ಈ ಒಂದು ನೀರೇನಿದೆ, ಇದು ಕುಡಿಲಿಕ್ಕೆ ಯೋಗ್ಯವಲ್ಲದಂತಹ ಒಂದು ಸ್ಥಿತಿಯಲ್ಲಿ ಇರ್ತಕ್ಕಂಥದ್ದು. ಇದನ್ನು ಕುಡಿದ್ರೆ ಮಾರಣಾಂತಿಕ ಕಾಯಿಲೆಗಳು ಬರೋದ್ರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನಗಳಿಲ್ಲ. ಅಷ್ಟರ ಮಟ್ಟಿಗೆ ಆರೋಗ್ಯ ಇಲಾಖೆ ಇದರ ಒಂದು ಚಿತ್ರಣವನ್ನು ಕೊಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದೆ. ಇನ್ನುಳಿದಂತೆ ನಿರ್ಮಲಾ ಅಕ್ವಾ ಅಂತಕ್ಕಂಥದ್ದಿರ್ಬೋದು, ಕಲ್ಯಾಣಿ ಅಂತಕ್ಕಂಥದ್ದಿರ್ಬೋದು, ಫಾಸ್ಟರ್ ಅಂತಕ್ಕಂಥದ್ದಿರ್ಬೋದು, ಇನ್ನೋವೇಟಿವ್ ಅಕ್ವಾ ಅಂತಕ್ಕಂಥದ್ದಿರ್ಬೋದು, ಜೊತೆಗೆ ಈ ಒಂದು ಹೆಸರಿನ ನೀರಿನ ಬಾಟಲ್ಗಳೇನಿದ್ದಾವೆ ಇದರಲ್ಲಿ ಸಿಗ್ತಕ್ಕಂಥ ಕುಡಿಯುವ ನೀರೇನಿದೆ ಇದು ಕುಡಿಲಿಕ್ಕೆ ಯೋಗ್ಯವಾಗಿದೆ ಅನ್ನೋ ಒಂದು ಲಿಸ್ಟ್ ಕೂಡ ಇರತಕ್ಕಂಥದ್ದು. ಆದರೆ ಇಲ್ಲಿ ಜೀನಿಯನ್ ಅಕ್ವಾ ಅಂತಕ್ಕಂಥದ್ದು ಏನಿದೆ ಇದು ಅನ್ಸೇಫ್ ಅನ್ನೋ ಒಂದು
ಲಿಸ್ಟ್ನಲ್ಲಿ ಇರ್ತಕ್ಕಂಥದ್ದು. ಈ ಒಂದು ಹಿನ್ನೆಲೆಯಲ್ಲಿ ಈ ಒಂದು ನೀರನ್ನು ಯಾರ್ಯಾರು ಕುಡಿತಿದ್ದಾರೋ ಅವರೆಲ್ಲರಿಗೂ ಕೂಡ ಈಗ ಒಂದು ರೀತಿ ಆತಂಕ ಶುರುವಾಗಿರ್ತಕ್ಕಂಥದ್ದು. ಜೊತೆಗೆ ಮೈಸೂರಿನ ಆರೋಗ್ಯ ಇಲಾಖೆಯ ಕಚೇರಿಯ ಅಧಿಕಾರಿಗಳೇನಿದ್ದಾರೆ, ಈ ಅಧಿಕಾರಿಗಳು ಕೊಟ್ಟಿರ್ತಕ್ಕಂಥ ಲಿಸ್ಟ್ ಮಾತ್ರ ಈಗ ಪ್ರಕಟವಾಗಿರ್ತಕ್ಕಂಥದ್ದು. ಅದನ್ನು ಹೊರತುಪಡಿಸಿದರೆ ಮೈಸೂರಿನ ಮಾರುಕಟ್ಟೆಗಳಲ್ಲಿ ಬೇಕಾದಷ್ಟು, ಅಂದರೆ ಆರೋಗ್ಯ ಇಲಾಖೆಯ ಲಿಸ್ಟ್ನಲ್ಲಿ ಇಲ್ಲದೆ ಇರತಕ್ಕಂಥ ಬೇಕಾದಷ್ಟು ನೀರಿನ ತಯಾರಿಕೆ, ಕುಡಿಯುವ ನೀರು ತಯಾರಿಕೆ ಘಟಕಗಳಿರ್ತಕ್ಕಂಥದ್ದು. ಅವು ಪ್ಯಾಕೇಜ್ಡ್ ಆಗಿ ಅಂದರೆ ಬಾಟಲ್ಗಳಲ್ಲಿ ಲಭ್ಯ ಇರತಕ್ಕಂಥದ್ದು ಕೂಡ ಇರತಕ್ಕಂಥದ್ದು. ಇದ್ರ ಬಗ್ಗೆ ಹೆಚ್ಚಿನ ಗಮನವನ್ನು ವಹಿಸಬೇಕಾಗುತ್ತೆ. ಯಾಕೆಂತ ಹೇಳಿದ್ರೆ ಕಡಿಮೆ ರೇಟಿಗೆ ಎಲ್ಲ ಭಾಗಗಳಲ್ಲೂ ಕೂಡ ನೀರಿನ ಬಾಟಲ್ಗಳನ್ನು ಮಾರಾಟ ಮಾಡ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಮೈಸೂರಿನಲ್ಲಿರ್ತಕ್ಕಂಥ ಅಧಿಕಾರಿಗಳು ಯಾವ ಒಂದು ಲಿಸ್ಟನ್ನು ಕೊಟ್ಟಿದ್ದಾರೋ ಅದಷ್ಟು ಮಾತ್ರ ಈಗ ಪ್ರಕಟವಾಗಿರ್ತಕ್ಕಂಥದ್ದು, ಅಂದರೆ ಎಲ್ರಿಗೂ ಕೂಡ ತಿಳಿದು ಬರ್ತಾ ಇರತಕ್ಕಂಥದ್ದು. ಅದನ್ನು ಹೊರತುಪಡಿಸಿದ್ರೆ ಇನ್ನೂ ಬಹಳಷ್ಟು ಕುಡಿಯುವ ನೀರು ತಯಾರಿಸುವಂತಹ ಘಟಕಗಳು ಇರ್ತಕ್ಕಂಥದ್ದು. ಅದನ್ನು ಪತ್ತೆ ಹಚ್ಚತಕ್ಕಂಥ ಒಂದು ಕೆಲಸವನ್ನು ಅಧಿಕಾರಿಗಳು ಮಾಡಬೇಕಾಗಿದೆ. ಇಲ್ಲವಾದರೆ ಮೈಸೂರಿನ ಭಾಗದ ಜನರು ಕೂಡ ಈ ಒಂದು ಕುಡಿಯುವ ನೀರನ್ನು, ಅಂದರೆ ಈ ಬಾಟಲ್ಗಳಲ್ಲಿ ಸಿಗ್ತಕ್ಕಂಥ ನೀರನ್ನು ಕುಡಿದಂತಹ ಸಂದರ್ಭದಲ್ಲಿ ಆರೋಗ್ಯದಲ್ಲಿ ವ್ಯತ್ಯಯಗಳಾಗ್ತಕ್ಕಂಥ ಸಂದರ್ಭಗಳು ಎದುರಾಗ್ತವೆ. ಬಹಳ ವಿಶೇಷ ಅಂತ ಹೇಳಿದರೆ ಮೈಸೂರು ಪ್ರವಾಸಿ ತಾಣಗಳನ್ನು ಹೊಂದಿರತಕ್ಕಂಥ ಒಂದು ಸಾಂಸ್ಕೃತಿಕ ನಗರ. ಇಲ್ಲಿ ದೇಶ ವಿದೇಶಗಳಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರತಿನಿತ್ಯವೂ ಕೂಡ ಪ್ರವಾಸಿಗರು ಬರ್ತಾ ಇರ್ತಾರೆ. ಅವರೆಲ್ಲರೂ ಕೂಡ ಈ ಒಂದು ಬಾಟಲ್ ವಾಟರ್ಗಳನ್ನೇ ಹೆಚ್ಚಿನದಾಗಿ ಸೇವಿಸ್ತಕ್ಕಂಥದ್ದು. ಯಾಕೆಂತ ಹೇಳಿದರೆ ಪಕ್ಕದಲ್ಲಿರ್ತಕ್ಕಂಥ ಕಾವೇರಿ ಇರ್ಬೋದು, ಕಪಿಲಾ ನದಿ ಇರ್ಬೋದು, ಇದೆಲ್ಲವೂ ಕೂಡ ಇರ್ಬೋದು. ಆದರೆ ಜನ ಹೆಚ್ಚಿನದಾಗಿ ಪ್ರವಾಸಿಗರು ಈ ಒಂದು ಬಾಟಲ್ಗಳಲ್ಲಿ ಸಿಗ್ತಕ್ಕಂಥ ನೀರನ್ನೇ ಅವಲಂಬಿಸಿರ್ತಾರೆ, ಅದನ್ನೇ ಕೊಂಡುಕೊಳ್ಳುವಂತಹ ಒಂದು ಕೆಲಸವನ್ನು ಮಾಡ್ತಾರೆ. ಇವ್ರಿಗೆ ಆರೋಗ್ಯ ಇಲಾಖೆಯಲ್ಲಿ ಯಾವುದ್ಯಾವುದು ಕುಡಿಯುವಂತಹ ಸ್ಥಿತಿಯಲ್ಲಿರ್ತಕ್ಕಂಥ ಲಿಸ್ಟ್ನಲ್ಲಿದೆ, ಯಾವುದ್ಯಾವುದು ಕುಡಿಯುವ ಸ್ಥಿತಿಯಲ್ಲಿ ಇಲ್ಲದೆ ಇರತಕ್ಕಂಥ ಲಿಸ್ಟ್ನಲ್ಲಿದೆ, ಇದೆಲ್ಲದರ ಬಗ್ಗೆಯೂ ಕೂಡ ಯಾವುದೇ ಮಾಹಿತಿಗಳಿರೋದಿಲ್ಲ. ಹೀಗಾಗಿ ಅಂಗಡಿಗಳಲ್ಲಿ ಸಿಗ್ತಕ್ಕಂಥದ್ದನ್ನು ಮಾತ್ರ ಅವರು ತೆಗೆದುಕೊಳ್ತಾರೆ. ಅದರಿಂದ ಆಗ್ತಕ್ಕಂಥ ದುಷ್ಪರಿಣಾಮಗಳ ಬಗ್ಗೆ ಜನರಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಮಾಹಿತಿ ಇರೋದಿಲ್ಲ. ಈಗ ಆರೋಗ್ಯ ಇಲಾಖೆ ಕೊಟ್ಟಿರ್ತಕ್ಕಂಥ ಈ ಒಂದು ಲಿಸ್ಟ್ನಲ್ಲಿ ಇರ್ತಕ್ಕಂಥ ಮೈಸೂರಿನ 6 ಕುಡಿಯುವ ನೀರಿನ ತಯಾರಿಕಾ ಘಟಕಗಳೇನಿದ್ದಾವೆ, ಈ 6 ತಯಾರಿಕಾ ಘಟಕಗಳಲ್ಲಿ ಒಂದು ಜಿನಿಯನ್ ಅಕ್ವಾ ಅಂತಕ್ಕಂಥ ಹೆಸರಿನ ಕುಡಿಯುವ ನೀರು ಏನಿದೆ ಇದು ಅನ್ಸೇಫ್ ಆಗಿರತಕ್ಕಂಥದ್ದು. ಹೀಗಾಗಿ ಜನ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಇಲ್ಲಿ ಮೈಸೂರಿನ ಆರೋಗ್ಯ ಅಧಿಕಾರಿಗಳೇನಿದ್ದಾರೆ ಇವರು ಮೈಸೂರಿನ ಮಾರುಕಟ್ಟೆಗಳಿರಬಹುದು, ಜೊತೆಗೆ ತಯಾರಿಕಾ ಘಟಕಗಳೇನಿದ್ದಾವೆ ಎಲ್ಲ ಭಾಗಗಳಿಗೂ ಕೂಡ ಸ್ಥಳ ಪರಿಶೀಲನೆಯನ್ನು ಮಾಡ್ತಕ್ಕಂಥದ್ದು. ಯಾವುದ್ಯಾವುದು ಕುಡಿಲಿಕ್ಕೆ ಶುದ್ಧವಾಗಿದೆ, ಯಾವುದ್ಯಾವುದು ಶುದ್ಧವಾಗಿಲ್ಲ, ಯೋಗ್ಯವಲ್ಲದಂಥದ್ದೇನಿದೆ, ಇದನ್ನೆಲ್ಲವನ್ನು ಕೂಡ ಗುರುತಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ರಷ್ಟೇ ಇದರಿಂದ ಬಚಾವಾಗಲಿಕ್ಕೆ ಸಾಧ್ಯವಾಗುತ್ತೆ. ಇಲ್ಲವಾದರೆ ಸಾಮಾನ್ಯ ಜನ ಇದು ಎಷ್ಟರ ಮಟ್ಟಿಗಿದೆ, ಹಾನಿಕಾರಕವಾ ಅಥವಾ ಶುಭಕಾರಕವಾ, ಇದೆಲ್ಲದರ ಬಗ್ಗೆಯೂ ಕೂಡ ಗಮನಿಸುವಂಥ ಒಂದು ಕೆಲಸವನ್ನು ಮಾಡೋದಿಲ್ಲ. ಅವರು ಕಾಸು ಕೊಟ್ಟ ತಕ್ಷಣವಾಗಿ ಅವರಿಗೆ ಕುಡಿಯುವ ನೀರು ಸಿಗಬೇಕಾಗುತ್ತೆ. ಆ ಒಂದು ಲಭ್ಯತೆ ಇದ್ದಂಥ ಸಂದರ್ಭದಲ್ಲಿ ಅದನ್ನು ಸ್ವೀಕರಿಸುವಂಥ ಒಂದು ಕೆಲಸವನ್ನು ಮಾಡ್ತಾರೆ. ಹೀಗಾಗಿ ಅಧಿಕಾರಿಗಳ ಒಂದು ನಿರ್ಲಕ್ಷ್ಯತನ ಇಲ್ಲಿ ಇರಬಾರದು. ಬದಲಿಗೆ ಅವರು ಜವಾಬ್ದಾರಿಯುತವಾಗಿ ಮೈಸೂರು ಜನರು ಜೊತೆಗೆ ಬರತಕ್ಕಂಥ ಪ್ರವಾಸಿಗರ ಆರೋಗ್ಯದ ದೃಷ್ಟಿಯಿಂದಾಗಿ ಎಚ್ಚೆತ್ತು ಕೆಲಸವನ್ನು ಮಾಡಬೇಕಾಗಿದೆ. ಇಲ್ಲಿ ದುಷ್ಪರಿಣಾಮವನ್ನು ಬೀರತಕ್ಕಂಥ, ಅಂದರೆ ಆರೋಗ್ಯದಲ್ಲಿ ಅನಾರೋಗ್ಯ ಪೀಡಿತರನ್ನಾಗಿ ಮಾಡತಕ್ಕಂಥ ನೀರೇನಿದೆ ಇದ್ರ ಬಗ್ಗೆ ಹೆಚ್ಚಿನ ಗಮನವನ್ನು ಅವರು ವಹಿಸಬೇಕಾಗಿದೆ. ಸದ್ಯಕ್ಕೆ ಈಗ ಮೈಸೂರಿನಲ್ಲಿ ಇರತಕ್ಕಂಥ 6 ಕುಡಿಯುವ ನೀರಿನ ತಯಾರಿ ಘಟಕಗಳೇನಿದ್ದಾವೆ ಈ ಒಂದು ಘಟಕಗಳಲ್ಲಿ ಒಂದು ಅನ್ಸೇಫ್ ಆಗಿರ್ತಕ್ಕಂಥದ್ದು. ಹೀಗಾಗಿ ಇದ್ರ ಬಗ್ಗೆ ಎಚ್ಚರಿಕೆಯನ್ನು ಸಾರ್ವಜನಿಕರು ಕೂಡ ವಹಿಸಬೇಕಾಗಿದೆ. ದಶರಥ್, ಥ್ಯಾಂಕ್ ಯು ಪುನೀತ್, ನಿಮ್ಮೆಲ್ಲ ಮಾಹಿತಿಗೆ.